ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸೂಪರ್ ಆಗಿರುವಂತಹ ಎಗ್ ಕರಿ. ಈ ಎಗ್ ಕರಿ ರೆಸಿಪಿ ಮಾಡಾಕ ನಿಮ್ಗೆ ಭಾಳ ಏನು ಟೈಮ್ ತಗೊಳ್ಳೋದಿಲ್ರಿ. ಮತ್ತು ಈ ಎಗ್ ಗ್ರೇವಿ ಚಪಾತಿ, ದೋಸೆ, ಪೂರಿ, ಅನ್ನ ಎಲ್ಲದ್ರ ಜೊತೆಗೂ ಹೊಂದತ್ರಿ. ಹಂಗಾದ್ರೆ ಮತ್ತೆ ಆಗ್ತಾಡ್ರಿ ಇಷ್ಟು ಸೂಪರ್ ಆಗಿರುವಂತಹ ಎಗ್ ಕರಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಕಡೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿವ್ರಿ. ಮತ್ತು ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕೊಂಡಿವ್ರಿ. ಮತ್ತು ಈ ಜೀರಿಗೆನ 1ರಿಂದ 2 ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಇದಾದ್ಮೇಲೆ ದೊಡ್ಡ ಸೈಜಿನ 2 ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿವ್ರಿ. ಮತ್ತು ಈ ಉಳ್ಳಾಗಡ್ಡಿ ಜೊತೆಗಿನ ಒಂದು 2 ಹಸಿಮೆಣಸಿನ್ಕಾಯಿನೂ ಹಿಂಗೆ ಕಟ್ ಮಾಡಿ ಹಾಕೊಂಡಿವ್ರಿ. ನಿಮ್ಮ ಹತ್ರ ಚಾಪರ್ ಇದ್ರೆ ಈ ಉಳ್ಳಾಗಡ್ಡಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋರಿ. ಇಲ್ಲಾಂದ್ರೆ ಚಾಕುನಿಂದಾದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋರಿ. ಈಗ ಈ ಉಳ್ಳಾಗಡ್ಡಿ ಎಲ್ಲನೂ ಚಲೋ ತಂಗ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಈ ಉಳ್ಳಾಗಡ್ಡಿನ ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಈಗ ನೀವಿಲ್ಲಿ ನೋಡತ್ತಿರಲ್ರಿ ಹಿಂಗೆ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಇಷ್ಟು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡ್ರೆ ನಾವು ಮಾಡುವಂತಹ ಗ್ರೇವಿ ಏಕದಮ್ ಮಸ್ತ್ ಬರ್ತೈತ್ರಿ. ಈ ಉಳ್ಳಾಗಡ್ಡಿ ಎಲ್ಲನೂ ಚಲೋ ತಂಗ ಫ್ರೈ ಆದ್ಮೇಲೆ ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿವ್ರಿ. ಪ್ಯಾಕೆಟ್ ಒಳಗೆ ಸಿಗುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸೋದಕ್ಕಿಂತ ಮನೆ ಒಳಗೆ ಇರುವಂಥ ಶುಂಠಿ ಬೆಳ್ಳುಳ್ಳಿನ ಕಲ್ಲೊಳಗೆ ಸ್ವಲ್ಪ ಹಿಂಗೆ ಅವಳು ಚವಳ ಜಜ್ಜಿ ಹಾಕೋರಿ. ಈಗ ಈ ಶುಂಠಿ ಬೆಳ್ಳುಳ್ಳಿನ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬ್ಯಾಡ್ರಿ, ಜಸ್ಟ್ 1ರಿಂದ 2 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈ ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಚಲೋ ತಂಗ ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾವು ಮೀಡಿಯಂ ಸೈಜಿನ 2 ಟೊಮ್ಯಾಟೋನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿವ್ರಿ. ಮತ್ತು ಈ ಟೊಮ್ಯಾಟೊ ಜೊತೆಗಿನ ಸ್ವಲ್ಪ ಉಪ್ಪನ್ನು ಹಾಕೊಂಡಿವ್ರಿ. ಹಿಂಗೆ ಉಪ್ಪು ಹಾಕಿ ಈ ಟೊಮ್ಯಾಟೋನ ಫ್ರೈ ಮಾಡ್ಕೊಳ್ಳೋದ್ರಿಂದ ಭಾಳ ಜಲ್ದಿ ಈ ಟೊಮ್ಯಾಟೊ ಎಲ್ಲ ಮೆತ್ತಗಾಗ್ತಾವ್ರಿ. ಮತ್ತು ನಮ್ಮ ಗ್ರೇವಿನೂ ಜಲ್ದಿ ಅಂದ್ರೆ ಜಲ್ದಿ ರೆಡಿ ಆಕೈತ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ ಹಿಂಗೆ ಟೊಮ್ಯಾಟೊ ಎಲ್ಲನೂ ಫ್ರೈ ಆಗಿರ್ಬೇಕ್ರಿ. ಟೊಮ್ಯಾಟೊ ಎಲ್ಲ ಮೆತ್ತಗಾದ್ಮೇಲೆ ಈಗ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಅದರ ಜೊತೆಗಿನ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಮತ್ತು ಖಾರಕ್ಕೆ ನಾವೀಗ ಒಂದು 2 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವ್ರಿ. ಆಲ್ರೆಡಿ ಒಗ್ಗರಣೆ ಒಳಗೆ ಮೆಣಸಿನ್ಕಾಯಿ ಹಾಕೊಂಡಿರ್ತೀವ್ರಿ, ಹಾಗಾಗಿ ಖಾರ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ. ಮತ್ತು ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಂಡಿವ್ರಿ. ಹಿಂಗೆ ಪೆಪ್ಪರ್ ಪೌಡರ್ ಹಾಕೊಳ್ಳೋದ್ರಿಂದ ನಾವು ಮಾಡುವಂತಹ ಗ್ರೇವಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರತ್ರಿ. ಮತ್ತು ಹಿಂಗೆ ಈ ಮಸಾಲೆ ಎಲ್ಲನೂ ಹಾಕೊಂಡ್ಮೇಲೆ ಚಲೋ ತಂಗ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈ ಮಸಾಲೆ ಎಲ್ಲನೂ ಹಿಂಗೆ ಚಲೋ ತಂಗ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ ನಾವು ಯಾವುದೇ ಮಸಾಲಾನ ರುಬ್ಬಿ ಹಾಕ್ಲಾರ್ದನ ಹಿಂಗೆ ಗಟ್ಟಿಯಾಗಿರುವಂತಹ ಮಸಾಲ ಮಾಡಬಹುದ್ರಿ. ಈಗ ಹಿಂಗೆಲ್ಲಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇದನ್ನೆಲ್ಲನೂ ಒಂದು 2 ಸೆಕೆಂಡ್ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿವ್ರಿ. ಈಗ ಇದಕ್ಕೆ ಮೇಲೊಂದು ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಈ ಮಸಾಲೆ ಎಲ್ಲನೂ ಕುದಿಸ್ಕೋಬೇಕ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ ಮಸಾಲೆ ಒಳಗೆ ಹಾಕೊಂಡಂಥ ನೀರೆಲ್ಲನೂ ಕಡಿಮೆ ಆಗೈತ್ರಿ. ಈಗ ಇದನ್ನೆಲ್ಲನೂ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವು ಇದಕ್ಕೆ ನೀರು ಹಾಕೊಳತ್ತೀವ್ರಿ. ನಾವು ಇದಕ್ಕೆ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿವ್ರಿ. ನೀವು ಮನೆ ಒಳಗೆ ಈ ಗ್ರೇವಿನ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಈ ಗ್ರೇವಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋರಿ. ಈಗ ಹಿಂಗೆ ನೀರು ಹಾಕಿದ್ಮೇಲೆ ಒಂದ್ಸಲ ಇದನ್ನೆಲ್ಲನೂ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು 1 ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಅದರ ಜೊತೆಗಿನ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನೂ ಕಟ್ ಮಾಡಿ ಹಾಕೊಂಡಿವ್ರಿ. ಮತ್ತು ಈ ಗ್ರೇವಿ ಟೇಸ್ಟ್ ಚಲೋ ಬರಾಕ 1 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಕಡ್ಲಿ ಹಿಟ್ಟು ಹಾಕೊಂಡಿವ್ರಿ. ಹಿಂಗೆ ಕಡ್ಲಿ ಹಿಟ್ಟು ಹಾಕೊಂಡ್ಮೇಲೆ ಚಲೋ ತಂಗಿದನ್ನೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವು ಕಡ್ಲಿ ಹಿಟ್ಟು ಹಾಕೊಂಡಿವಲ್ರಿ ಗಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪನೂ ಗಂಟು ಬರ್ಲಾರ್ದಂಗೆ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದು 3ರಿಂದ 4 ನಿಮಿಷ ಈ ಮಸಾಲೆ ಎಲ್ಲನೂ ಕುದಿಸ್ಕೋಬೇಕ್ರಿ. ಎಗ್ ಕರಿ ಮಸಾಲ ಕುದಿಯೋ ತನಕ ನಾವಿಲ್ಲಿ ಇನ್ನೊಂದು ಕಡೆನ ಬಿಸಿ ಮಾಡ್ಕೊಂಡಿವ್ರಿ. ಮತ್ತು ಅದಕ್ಕೆ ಒಂದು 3ರಿಂದ 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವಿ. ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಂಡು ಹಿಂಗೆ ಒಂದು 2 ಸೆಕೆಂಡ್ ಇದನ್ನೆಲ್ಲನೂ ಚಲೋ ತಂಗಿ ಫ್ರೈ ಮಾಡ್ಕೊಂಡಿವ್ರಿ. ಮತ್ತು ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಎಗ್ ಹಾಕೊಂಡಿವ್ರಿ. ನಾವಿಲ್ಲಿ ಒಂದು 5ರಿಂದ 6 ಎಗ್ನ ತೊಗೊಂಡಿವ್ರಿ. ಮತ್ತು ಈ ಎಗ್ನ ಹಿಂಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಚಾಕುನಿಂದ ಕಟ್ ಮಾಡಿ ಹಾಕೋರಿ. ಚಾಕುನಿಂದ ಸ್ವಲ್ಪ ಹಿಂಗೆ ಮಾರ್ಕ್ ಮಾಡಿ ಹಾಕೊಳ್ಳೋದ್ರಿಂದ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ತಂಗಿ ಹೊಂದ್ಕೊಳತ್ರಿ. ಈಗ ಇದನ್ನೆಲ್ಲನೂ ಚಲೋ ತಂಗ 1ರಿಂದ 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳತ್ತೀವ್ರಿ. ನಾವು ಎಗ್ನ ಫ್ರೈ ಮಾಡ್ಕೊಳ್ಳೋಷ್ಟ್ರೊಳಗೆ
ಈ ಮಸಾಲೆ ಎಲ್ಲನೂ ಚಲೋ ತಂಗ್ ಕೊದ್ದು ರೆಡಿ ಆಗೈತ್ರಿ. ಈಗ ಇದನ್ನ ಚಲೋ ತಂಗ್ ಹಿಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆಗಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ರಿ ಎಗ್ ಅದನ್ನೆಲ್ಲನೂ ಹಾಕೊಳತ್ತೀವ್ರಿ. ಹಿಂಗೆ ಎಗ್ ಹಾಕೊಂಡ್ಮೇಲೆ ಚಲೋ ತಂಗ್ ಇದನ್ನೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಮ್ಯಾಲೊಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ. ಸೂಪರ್ ಆಗಿರುವಂತಹ ಎಗ್ ಗ್ರೇವಿ ಅಥವಾ ಎಗ್ ಕರಿ ರೆಡಿ ರೀ. ಈ ಎಗ್ ಕರಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಈ ಎಗ್ ಕರಿನ ನೀವು ಚಪಾತಿ ಪೂರಿ ದೋಸೆ ಅನ್ನ ಎಲ್ಲದ್ರ ಜೊತೆಗೂ ತಿನ್ನಬಹುದ್ರಿ. ಒಂದ್ಸಲ ಈ ಎಗ್ ಕರಿ ರೆಸಿಪಿನ ಮನೆ ಒಳಗೆ ಟ್ರೈ ಮಾಡ್ರಿ. ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡ್ರೆ ಸೂಪರ್ ಆಗಿರುವಂತಹ ಎಗ್ ಗ್ರೇವಿ ರೆಡಿ ರೀ. ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.